ಯಾವಾಗ್ಲೂ ಹೇಳ್ತಾ ಇದ್ರು ಅಹಮದಾಬಾದ್ ಅಲ್ಲಿ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಇಂಡಿಯಾ ಗೆಲ್ಲಲ್ಲ ಗೆಲ್ಲಲ್ಲ ಅಂತಿದ್ರು. ಹೆಂಗೆ ನಾವು ಇಂಡಿಯನ್ಸ್ ಇವತ್ತು ನಿಮ್ನ ಮ್ಯೂಟ್ ಮಾಡಿ ಸೈಲೆಂಟ್ ಮಾಡಿ ಸುಮ್ಮನೆ ಮನೆ ಕಡೆ ಕಳಿಸ್ತಾ ಇದೀವಿ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಸ್ನೇಹಿತರೆ, ಇವತ್ತಿನ ವರ್ಲ್ಡ್ ಕಪ್ ಮ್ಯಾಚ್ ಯಾರ್ಯಾರೆಲ್ಲ ನೋಡಿದ್ರಿ, ಏನೇನೆಲ್ಲ ಆಯ್ತು, ಹಾಗೆ ಇಂಡಿಯಾ ಹೆಂಗ್ ಗೆಲ್ತಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೂ ಮೊದಲು ಇದುವರೆಗೆ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಹೊಡೆದ್ಬಿಡಿ, ನನ್ನೆಲ್ಲಾ ನೋಟಿಫಿಕೇಶನ್ಗಳು ನಿಮಗೆ ಬರುತ್ತೆ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ. ಇಂಡಿಯಾ ಮತ್ತೆ ನ್ಯೂಜಿಲೆಂಡ್ ನಡುವೆ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂ ನಲ್ಲಿ ಇವತ್ತು ಸಖತ್ತಾಗಿ ಮ್ಯಾಚ್ ನಡೀತು. ಈ ಒಂದು ಮ್ಯಾಚ್ ಅಲ್ಲಿ ಮೊದಲಿಗೆ ನ್ಯೂಜಿಲೆಂಡ್ ಅವರು ಟಾಸ್ ವಿನ್ ಆಗಿ ಫೀಲ್ಡಿಂಗ್ ಆಯ್ಕೆ ಮಾಡ್ಕೊತಾರೆ. ನಾನು ಅಂದ್ಕೊಂಡಿದ್ದು ಏನಪ್ಪಾ ಅಂದ್ರೆ ಇದು ಫೈನಲ್ ಮ್ಯಾಚು, ಈ ಫೈನಲ್ ಮ್ಯಾಚ್ ಅಲ್ಲಿ ಬ್ಯಾಟಿಂಗ್ ಫಸ್ಟೇ ಬೆಸ್ಟು, ಚೇಜಿಂಗ್ ಸ್ವಲ್ಪ ಪ್ರೆಷರ್ ಜಾಸ್ತಿ ಇರುತ್ತೆ ಅಂದ್ಕೊಂಡಿದ್ದೆ. ಅದೇ ರೀತಿ ನಮ್ಮ ಇಂಡಿಯನ್ ಬ್ಯಾಟ್ಸ್ಮನ್ಗಳು ಹೊಡೆದ್ರು. ಅದರಲ್ಲಿ ಹೊಡೆದಿದ್ದು ಯಾರಂದ್ರೆ ನಮ್ಮ ಅಭಿಷೇಕ್ ಶರ್ಮಾ. ಯಪ್ಪ ಅಭಿಷೇಕ್ ಶರ್ಮಾ ಫಾರ್ಮ್ ಅಲ್ಲಿ ಇಲ್ಲ ಅಂತ ಹೇಳ್ತಿದ್ವಿ. ಆದ್ರೆ ಇವತ್ತು ಫೈನಲ್ ಮ್ಯಾಚ್ ಅಲ್ಲಿ ಅಭಿಷೇಕ್ ಶರ್ಮಾ ಹೊಡೆದಿದ್ರಿ ಏನ್ರಿ, 18 ಬಾಲಿಗೆ 50 ರನ್. ವರ್ಲ್ಡ್ ಕಪ್ ಅಲ್ಲಿ ಇದು ಫಾಸ್ಟೆಸ್ಟ್ 50 ಅಂತೆ. ಅಬ್ಬಾ ನಿಜವಾಗ್ಲೂ ಸೈಕ್ ಆಗ್ಬಿಟ್ಟೆ ಕಣ್ರಿ ಅವ್ರು ಹೊಡೆದಿದ್ದು ಇವತ್ತು ನೋಡಿ. ಅದಾದ್ಮೇಲೆ ನಮ್ಮ ಸಂಜು ಸ್ಯಾಮ್ಸನ್ ಏನ್ರಿ ಕನ್ಸಿಸ್ಟೆನ್ಸಿ, ವೆಸ್ಟ್ ಇಂಡೀಸ್ ಮೇಲೂ 80+ ಹೊಡೆದ್ರು, ಹಾಗೆ ಇಂಗ್ಲೆಂಡ್ ಮೇಲೂ 80+ ಹೊಡೆದ್ರು. ಇವತ್ತು ಸೆಂಚುರಿ ಮಾಡ್ತಾರೆ ಅಂತ ನಾನು ಬಹಳ ಕಾಯ್ತಾ ಇದ್ದೆ. ಆದ್ರೆ ಯಾಕೋ ಗೊತ್ತಿಲ್ಲ, ಸಂಜು ಸ್ಯಾಮ್ಸನ್ ಅವರು ಸೆಲ್ಫಿಶ್ ಆಟ ಆಡಲ್ಲ. ಸೆಲ್ಫಿಶ್ ಆಟ ಆಡೋದಾಗಿದ್ರೆ ಅವರು ಸೆಂಚುರಿ ಕಾದ್ಕೊಂಡು ಈ ಒಂದು ನಾಕ್ಔಟ್ ಮ್ಯಾಚ್ ಇಂದ ಫೈನಲ್ ವರೆಗೂ ಎಲ್ಲಾ ಮ್ಯಾಚ್ ಸೆಂಚುರಿ ಹೊಡೆದಿರೋರು. ಆದ್ರೆ ಅವರು ಸೆಲ್ಫಿಶ್ ಬ್ಯಾಟ್ಸ್ಮನ್ ಅಲ್ಲ, ಅವರು ಟೀಮ್ಗೋಸ್ಕರ ಆಡೋ ಅಂತ ಬ್ಯಾಟ್ಸ್ಮನ್. ಏನಂತೀರ ಸ್ನೇಹಿತರೆ, ನಿಜ ಅಲ್ವೇ ನಾನು ಹೇಳ್ತಾ ಇರೋದು? ನೋಡಿ, ಸಂಜು ಸ್ಯಾಮ್ಸನ್ ಅವರು 50 ರನ್ ಆದ್ಮೇಲೆ ಹೊಡೆದ್ರು ಬ್ಯಾಕ್ ಟು ಬ್ಯಾಕ್ ಸಿಕ್ಸರು, ಮೂರ್ ಸಿಕ್ಸು. ಯಪ್ಪ ನನಗಂತೂ ತಲೆ ಕೆಟ್ಟೋಗ್ಬಿಡ್ತು. ಏನ್ ಗುರು ನಮ್ಮ ಸಂಜು ಈ ಬರೀ ಫಾರ್ಮ್ ಅಲ್ಲಿ ಇದ್ದಾರೆ, ವಾವ್ ಅಂದ್ಕೊಂಡು ಕೊನೆಗೂ ನಮ್ಮ ಸಂಜು ಸ್ಯಾಮ್ಸನ್ ಅವ್ರ ಜೊತೆಗೆ ಅಭಿಷೇಕ್ ಶರ್ಮಾ ಔಟ್ ಆದ್ಮೇಲೆ ಸಂಜು ಸ್ಯಾಮ್ಸನ್ ಜೊತೆಗೆ ಇಶಾನ್ ಕಿಶನ್ ಬಂದ್ರು ಕಣ್ರಿ. ಏನ್ರಿ ನಮ್ಮ ಇಶಾನ್ ಕಿಶನ್ ಅಬ್ಬಬ್ಬಬ್ಬಬ್ಬಬ್ಬ ಹೊಡಿತಾರೆ. ಅವರು 50 ಹೊಡೆದ್ಬಿಟ್ರು. ಅಲ್ಲಿಗೆ ನಮ್ಮ ಇಂಡಿಯನ್ ಬ್ಯಾಟ್ಸ್ಮನ್ ಫಸ್ಟ್ ಅಭಿಷೇಕ್ ಶರ್ಮಾ, ಸೆಕೆಂಡ್ ಸಂಜು ಸ್ಯಾಮ್ಸನ್, ಥರ್ಡ್ ನಮ್ಮ ಇಶಾನ್ ಕಿಶನ್ ಅವರು 3 ಜನನು 50 ಹೊಡೆದು ಸ್ಕೋರ್ ಇನ್ನೇನಪ್ಪ ಒಂದು 270 280 ಹೋಗುತ್ತೆ ಅನ್ನೋ ಒಂದು ರೇಂಜ್ ಅಲ್ಲಿ ಇದ್ದಾಗೆ ಸಂಜು ಸ್ಯಾಮ್ಸನ್ ಅವರು ಜಿಮ್ಮಿ ನೀಶಮ್ ಅವ್ರ ಬೌಲಿಂಗ್ಗೆ ಲೋ ಫುಲ್ ಟಾಸ್ಗೆ ಲಾಂಗ್ ಆನ್ ಅಲ್ಲಿ ಕ್ಯಾಚ್ ಕೊಟ್ಟು ಪೆವಿಲಿಯನ್ಗೆ ಮರಳ್ತಾರೆ. ಅವ್ರ ಹಿಂದೆನೆ ನಮ್ಮ ಇಶಾನ್ ಕಿಶನ್ ಅವರು ಹಂಗೇ ಹೋಗ್ಬಿಡ್ತಾರೆ. ಸೇಮ್ ಲೋ ಫುಲ್ ಟಾಸ್ ಬೌಂಡ್ರಿ ಲೈನ್ ಅಲ್ಲಿ ಕ್ಯಾಚ್. ಆಮೇಲೆ ನಮ್ಮ ಇಂಡಿಯನ್ ಕ್ಯಾಪ್ಟನ್ ಸೂರ್ಯಕುಮಾರ್ ಅವರು ಬರ್ತಾರೆ. ಅವ್ರು ಬಂದು ಇನ್ನೇನಪ್ಪ ಇವರು ಸಿಕ್ಕಾಪಟ್ಟೆ ಹೊಡಿತಾರ ಅಂದ್ರೆ ಬರ್ತಾರೆ, ಸೇಮ್ ಹಂಗೆ ಹಿಂಗ್ ಶಾರ್ಟ್ ಹೊಡಿತಾರೆ, ಲಾಂಗ್ ಆನಲ್ಲಿ ಕ್ಯಾಚ್ ಆಗುತ್ತೆ. ಯಪ್ಪ ದೇವ, ಏನಪ್ಪ ಹಿಂಗಾಗೋಯ್ತು ಅಂದ್ರೆ 16 ಓವರಿಂದ ಬರೀ ಲಾಸ್ಟ್ 3 ಓವರ್ಗೆ ಬರೀ 17 ರನ್ನು, 3 ವಿಕೆಟ್. ಅಲ್ಲಿ ನೋಡಿದ್ರೆ ಮತ್ತು ನಮ್ಮ ಹಾರ್ದಿಕ್ ಪಾಂಡ್ಯ ಅವರು ಔಟ್ ಆಗಿ ಹೋಗ್ತಾರೆ. ಆಗ ಬರ್ತಾರೆ ನೋಡ್ರಿ ಶಿವಮ್ ದುಬೆ. ಬಂದವರು ಕೊನೆ ಓವರ್ ಅಲ್ಲಿ 24 ರನ್ ಹೊಡಿತಾರೆ. ವಾವ್, ನಿಜವಾಗ್ಲೂ ನಮ್ಮ ಇಂಡಿಯಾ ಕೊನೆಗೂ ಒಂದು ಒಳ್ಳೆ ಸ್ಕೋರ್ನ 255 ರನ್ ಕಲೆ ಹಾಕುತ್ತೆ. ಇಂತಹ ಬೃಹತ್ ಮೊತ್ತವನ್ನು ಬೆನ್ನತ್ತಲು ಬಂದ ನ್ಯೂಜಿಲೆಂಡ್ ಏನೋ ಸ್ಟಾರ್ಟಿಂಗ್ ಅಲ್ಲಿ ಹೊಡಿತಾರೆ ಅನ್ನೋ ಒಂದು ರೇಂಜ್ ಅಲ್ಲಿ ಇದ್ರು. ಇದರಲ್ಲಿ ಟಿಮ್ ಶೆಫರ್ಡ್ ಅವರು ಏನೋ ಹೊಡೆದ್ರು 24 ಬಾಲಿಗೆ 52 ರನ್ ಹೊಡೆದ್ರು. ಏನೋ ಈ ಫಿನ್ನಲ್ ಏನು 33 ಬಾಲಿಗೆ 100 ರನ್ ಹೊಡೆದ್ರು ಸೌತ್ ಆಫ್ರಿಕಾ ಮೇಲೆ. ಆದ್ರೆ ಇವತ್ತು ನಮ್ಮರ್ ಬಿಡ್ತಾರ, ಅವ್ರನ್ನ ಬಿಡ್ಲೇ ಎಲ್ಲ ಎತ್ತೇ ಬಿಟ್ರು. ಹಂಗ ನೋಡ್ರಿ, ಫಿನ್ನಲ್ಲನ್ ಔಟ್ ಆದ್ರು, ಗ್ಲೆನ್ ಫಿಲಿಪ್ಸ್ ಔಟ್ ಆದ್ರು, ಆಮೇಲೆ ಶೆಫರ್ಡ್ ಔಟ್ ಆದ್ರು. ಎಲ್ಲ ಒಟ್ಟೆ ಟೋಟಲ್ ಹೇಳ್ಬೇಕಂದ್ರೆ ಇಂಡಿಯಾದವರು ಸಿಕ್ಕಾಪಟ್ಟೆ ಡಾಮಿನೇಟ್ ಮಾಡಿ ಬೌಲಿಂಗ್ ಅಲ್ಲಿ ಫೀಲ್ಡಿಂಗ್ ಅಲ್ಲಿ ಸಖತ್ತಾಗಿ ಮಾಡಿ ನ್ಯೂಜಿಲೆಂಡ್ ಟೀಮ್ ನ ಕೊನೆಗೂ ಮಣ್ಣು ಮುಗಿಸ್ಬಿಟ್ರು. ಮಿಚೆಲ್ ಶಾಂತನ್ ಅವ್ರೆ ಏನೋ ಹೇಳಿದ್ರಲ್ಲ,
ನಮ್ಮ ಇಂಡಿಯನ್ ಕ್ರೌಡ್ನೆಲ್ಲ ಸೈಲೆಂಟ್ ಮಾಡ್ಬಿಡ್ತೀನಿ, ಮ್ಯೂಟ್ ಮಾಡ್ಬಿಡ್ತೀನಿ ಅಂತ. ಹೆಂಗೆ ನಾವು ಇಂಡಿಯನ್ಸ್ ಇವತ್ತು ನಿಮ್ನ ಮ್ಯೂಟ್ ಮಾಡಿ ಸೈಲೆಂಟ್ ಮಾಡಿ ಸುಮ್ಮನೆ ಮನೆ ಕಡೆ ಕಳಿಸ್ತಾ ಇದೀವಿ. ಇದು ನಮ್ಮ ಇಂಡಿಯನ್ ಟೀಮ್ ಅಂದ್ರೆ ಗೊತ್ತಾಯ್ತಾ ನಿಮಗೀಗ? ಅದಕ್ಕೆ ಹಾಡದೇನೆ ಅಖಾಡ ಕಿಳಿದೇನೆ ಯಾರ ಬಗ್ಗೆನೂ ಏನು ಸ್ಟೇಟ್ಮೆಂಟ್ ಕೊಡಬಾರ್ದು. ಹೆಂಗೆ ನಮ್ಮ ಇಂಡಿಯಾದವ್ರು ನಿಮಗೆ ಬಗ್ಗು ಬಡ್ದಿದ್ದು. ಇದೇ ಕಂಡ್ರೆ ನಮ್ಮ ಇಂಡಿಯಾ ಟೀಮ್ನ ಒಂದು ಸ್ಟ್ರೆಂತು. ಇವಾಗ ತಿಳ್ಕೊಂಡ್ರ ನೀವು? ಆ ಅಂತೂ ಇಂತೂ ನಮ್ಮ ಇಂಡಿಯಾ ಗೆಲುವನ್ನು ಸಾಧಿಸೇ ಬಿಡ್ತು. ಕಮಾನ್ ಇಂಡಿಯಾ 3ನೇ ಬಾರಿಗೆ T20 ವರ್ಲ್ಡ್ ಕಪ್ ನ ತನ್ನ ಮುಡಿಗೇರಿಸಿಕೊಂಡ ಇಂಡಿಯಾ ಈ ಒಂದು ವಿಶ್ವಕಪ್ T20 ಗೆದ್ದು ಸಂಭ್ರಮಿಸ್ತಿರೋ ನಮ್ಮ ಇಂಡಿಯಾ, ಇಡೀ ದೇಶನೇ ಖುಷಿ ಪಡುವಂತಹ ದಿನ ಇವತ್ತಿನ ದಿನ. ಯಾವಾಗ್ಲೂ ಹೇಳ್ತಾ ಇದ್ರು ಅಹಮದಾಬಾದ್ ಅಲ್ಲಿ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಇಂಡಿಯಾ ಗೆಲ್ಲಲ್ಲ ಅಂತಿದ್ರು. ಆದ್ರೆ ನೋಡ್ರಿ ನಮ್ಮ ಇಂಡಿಯಾ ಇವತ್ತು ಗೆಲ್ಲೋದಿಕ್ ಕಾರಣ ಏನ್ ಗೊತ್ತಾ? ಇಷ್ಟು ದಿನ ನಮ್ಮ ಇಂಡಿಯನ್ ಟೀಮ್ನವರು ಎಲ್ಲಿ ಸ್ಟೇ ಆಗ್ತಿದ್ರಲ್ವಾ, ಆ ಒಂದು ಲಾಡ್ಜ್ ನ ಚೇಂಜ್ ಮಾಡ್ಬಿಟ್ರಂತೆ. ಅಂದ್ರೆ ವಾಸ್ತು ಸರಿ ಇಲ್ಲ, ಬೇಡ ಅಂತ. ಇದನ್ನ ನಾನು ತುಮಕೂರಲ್ಲಿ ರಿವ್ಯೂ ಮಾಡಕ್ ಹೋದಾಗ ಒಬ್ಬ ಅಂಕಲ್ ಹೇಳಿದ್ರು, ಈ ಸರಿ ಗೆಲ್ತಾರೆ ಸರ್. ಯಾಕಂದ್ರೆ ಇವು ನಮ್ಮ ಇಂಡಿಯಾ ಟೀಮ್ ಎಲ್ಲಿ ಸ್ಟೇ ಆಗ್ತಿದ್ರು ಆ ಒಂದು ರೂಮ್ನ, ಆ ಒಂದು ಲಾಡ್ಜ್ನ ಚೇಂಜ್ ಮಾಡಿದಾರಂತೆ ಅಂತ ಹೇಳಿದ್ರು. ನಾನು ಇರ್ಬೋದೇನೋ ಅಂದ್ಕೊಂಡೆ. ಅವಾಗ ನನಗೊಂದು ಸೈನ್ ಹೊಡಿತು, ಇಂಡಿಯಾ ಗೆಲ್ಲುತ್ತೆ ಅಂತ. ಅದೇ ರೀತಿ ಇವತ್ತು ಇಂಡಿಯಾ ಗೆದ್ದು ನಮ್ಮ ಇಂಡಿಯಾಗೆ ಒಂದು ಹೆಸರು ತಂದು ಕೊಟ್ಟಿದೆ. ನಿಜವಾಗ್ಲೂ ನಮ್ಮ ಇಂಡಿಯಾದವರು ಮೊನ್ನೆ ಒಂದು ಮ್ಯಾಚ್ ಸೌತ್ ಆಫ್ರಿಕಾ ಮೇಲೆ ಸೋತಿದ್ದು ಒಳ್ಳೇದಾಯ್ತು. ಅಲ್ಲಿದ್ದ ಸ್ವಲ್ಪ ಎಚ್ಚೆತ್ಕೊಂಡು ನಾಕೌಟ್ ಮ್ಯಾಚ್ ಇಂದ ಹಿಡಿದು ಸೆಮಿಫೈನಲ್ ಮ್ಯಾಚ್ ಹಿಡಿದು ಫೈನಲ್ ಮ್ಯಾಚ್, ಏನ್ರಿ ಆಟ ಇಂಡಿಯಾದು. 3 ಮ್ಯಾಚಲ್ಲೂ ಒಳ್ಳೆ ಬ್ಯಾಟಿಂಗು, ಒಳ್ಳೆ ಫೀಲ್ಡಿಂಗು, ಒಳ್ಳೆ ಪರ್ಫಾರ್ಮೆನ್ಸ್ ತೋರಿಸಿ ನಮ್ಮ ಇಂಡಿಯಾ ಕೊನೆಗೂ ಗೆದ್ದೇ ಬಿಡ್ತು. ಕಮಾನ್ ಇಂಡಿಯಾ, ಕಮಾನ್ ಇಂಡಿಯಾ, ಕಮಾನ್ ಇಂಡಿಯಾ, ಜೈ ಹೋ ಜೈ ಹೋ ಜೈ ಹೋ, ಕಮಾನ್ ಇಂಡಿಯಾ. ನಮ್ಮ ತುಮಕೂರಲ್ಲಿ ಎಲ್ಲ ಕಡೆ ಪಟಾಕಿಗಳ ಸೌಂಡ್ ಕೇಳಿಸ್ತಾ ಇದೆ. ಡಕ 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 ಪಟ್ಟ 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 ಅಂತ ಸೌಂಡ್ ಕೇಳಿಸ್ತಾ ಇದೆ. ಯಾಕಂದ್ರೆ ಗೊತ್ತಾಗ್ಬಿಡ್ತು ಮ್ಯಾಚು ಮೊನ್ನೆ ಇಂಗ್ಲೆಂಡ್ ಮೇಲೆ ಇತ್ತಲ್ಲ, ಆ ತರ ಇರಲಿಲ್ಲ ಮ್ಯಾಚು, ಒಂದ್ ಸೈಡ್ ಮ್ಯಾಚ್ ಆಗೋಯ್ತು. ಹಂಗಾಗಿ ಈ ಮ್ಯಾಚ್ ನಮ್ದೇ ಅಂತ ಆಲ್ರೆಡಿ ಫಿಕ್ಸ್ ಆಗ್ಬಿಟ್ರು ಲಾಸ್ಟ್ ಒಂದು 10 ಓವರ್ ಆದ್ಮೇಲೆ. ಹಾಗಾಗಿ ನಾವೆಲ್ಲ ಇವತ್ತು ಸಂಭ್ರಮಿಸುವ ದಿನ. ಈ ಒಂದು ವಿಶ್ವಕಪ್ ಅನ್ನು ಗೆದ್ದ ನಮ್ಮ ಇಂಡಿಯಾ ಟೀಮ್ಗೆ ನಾವೆಲ್ಲ ಶುಭ ಕೋರೋಣ ಅಂತ ಹೇಳ್ತಾ, ಹಾಗೇನೆ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ಇಂಡಿಯಾ ಟೀಮ್ಗೆ ಶುಭ ಕೋರ್ತಾ ಇದ್ದೀನಿ. ಜೈ ಹೋ, ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.